ಪಕ್ಷಿಗಳ ಗ್ರಾಮದಲ್ಲಿ ರಾತ್ರಿ 8 ಗಂಟೆ ಸಮಯ. ಆಕಾಶದಲ್ಲಿ ಮೋಡಗಳೆಲ್ಲ ಕಪ್ಪಾಗಿತ್ತು. ಹಾಗೇನೆ ಮಳೆ ಸುರಿಯಕ್ಕೆ ಶುರುವಾಯಿತು. ಆ ಊರಿನ ಗಡಿಯಲ್ಲಿ ಒಂದು ಚಿಕ್ಕ ಮನೆ. ಆ ಮನೆಯಲ್ಲಿ ಚಿಚುಕಾಗೆ ಅವಳ ಮಗನಾದ ಚಿನ್ನುಕಾಗೆ ಜೊತೆ ಬಾಳ್ತಾ ಇದ್ಲು. ಚಿಚುಕಾಗಿಯ ಪರಿಸ್ಥಿತಿ ತುಂಬಾನು ಮೋಸವಾಗಿತ್ತು. ಮನೆಯಲ್ಲಿ ಅಡಿಗೆ ಮಾಡಕ್ಕೂ ಕೂಡ ಏನು ಇಲ್ಲದೆ ಇರುವ ಪರಿಸ್ಥಿತಿ. ಏನ್ ಮಾಡುದು ಅಂತ ಅರ್ಥ ಆಗದೆ ಚಿಚುಕಾಗೆ ಇರೋ ಸ್ವಲ್ಪ ಅಕ್ಕಿನ ತುಂಬಾ ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಗಂಜಿ ಮಾಡಿ ತನ್ನ ಮಗ ಚಿನ್ನುಗೆ ಮಾತ್ರ ಕೊಟ್ಲು. ಆವಾಗ ಚಿಚುಕಾಗೆ ಕಣ್ಣೀರನ್ನ ಒರೆಸ್ಕೊಂಡು, ಕುಡಿಯಪ್ಪ ಬನ್ನು, ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ದೆ ಅಲ್ವಾ, ಈ ಗಂಜಿ ನೀರಾದ್ರೂ ಕುಡಿಯಪ್ಪ. ನಾಳೆ ಕಾಡಿಗೆ ಹೋಗಿ ಏನಾದ್ರೂ ಹಣ್ಣು ಹಂಪಲು ಸಿಕ್ಕಿದ್ರೆ ಖಂಡಿತವಾಗಿ ತಂದು ಕೊಡ್ತೀನಿ. ಹಸಿವು ತೀರಿಸ್ಕೊಳಕ್ಕೆ ಈ ಗಂಜಿ ನೀರ್ ಕುಡಿಯಪ್ಪ. ಆವಾಗ ಚಿನ್ನುಕಾಗೆ ಬಿಸಿ ಬಿಸಿ ಗಂಜಿನ ಕುಡ್ದು, ಅಮ್ಮ ಏನಮ್ಮ ಯಾವಾಗ ನೋಡಿದ್ರು ಈ ಗಂಜಿ ನೀರೇ ಕೊಡ್ತಿರಲ್ವಮ್ಮ. ನನಗೆ ಈ ಮಳೆಗೆ ಏನಾದ್ರೂ ಬಿಸಿ ಬಿಸಿ ಅನ್ನ ಸಾಂಬಾರು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಸಿಟಿಯಲ್ಲಿ ನಿಮ್ಮ ಅಕ್ಕ ಚೋಟು ದೊಡ್ಡಮ್ಮ, ತುನಿ ದೊಡ್ಡಮ್ಮ ಇದ್ದಾರೆ ಅಲ್ವಾ, ಅವರು ದೊಡ್ಡ ಶ್ರೀಮಂತರು ತಾನೆ. ಅವ್ರ ಜೊತೆ ನಮ್ಗೆ ತಿನ್ನಕ್ಕೇನಾದ್ರೂ ಕೇಳ್ಬೋದಲ್ವಾ? ಚಿಚು ಬೇಜಾರಿಂದ, ಅಯ್ಯೋ ಬನ್ನು, ಅವ್ರಿಗೆಲ್ಲೋ ಸಿಟಿಯಲ್ಲಿ ತುಂಬಾ ದೂರದಲ್ಲಿದ್ದಾರೆ ಕಣೋ. ನಾನು ಬಡತನಲ್ಲಿ ಇರೋದು ಅವರಿಗೆ ಗೊತ್ತಾಗದ್ ಬೇಡ. ಅವರಾದ್ರೂ ಚೆನ್ನಾಗಿದ್ದಾರೆ ಅಲ್ವಾ, ನನಗೆ ಅಷ್ಟೇ ಸಾಕಪ್ಪ. ಒಂದಲ್ಲ ಒಂದಿನ ಅಮ್ಮ ನಿನ್ಗೋಸ್ಕರ ಒಳ್ಳೆ ಊಟನ ಕೊಡಿಸ್ತೀನಿ. ಅದುವರೆಗೂ ಈ ಗಂಜಿ ನೀರ್ನ ಕುಡ್ದು ಜೀವನ ಮಾಡೋಣಪ್ಪ. ಅವರಿಬ್ರು ಮನೆಯಲ್ಲಿ ಕೂತ್ಕೊಂಡು ಆ ರೀತಿ ಮಾತಾಡ್ತಾ ಇದ್ದಾಗ್ಲೇ ಆ ಮಳೆ ಸುರಿತಾ ಇದ್ದಾಗ ಅವ್ರ ಮನೆ ಮುಂದ್ಗಡೆ ಒಂದು ದೊಡ್ಡ ಕಾರ್ ಬಂದು ನಿಂತ್ಕೊಳ್ತು. ಆ ಕಾರಿಂದ 4 ಪಕ್ಷಿಗಳು ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಚಿಚುಕಾಗಿಯ ಮನೆಯ ಹೊರಗಡೆ ಬಂದು ನಿಂತ್ಕೊಂಡಿದ್ರು. ಆವಾಗ ಅದರಲ್ಲಿದ್ದ ಟುನಿಗುಬ್ಬಚ್ಚಿ, ಏ ಚಿಚ್ಚು, ಬಾಗಿಲು ತೆಗಿಯೇ, ಈ ಮಳೆಯಲ್ಲಿ ನೆನಿತಾ ಇದ್ದೀವಿ, ಬಾಗಿಲು ತೆಗಿ. ಆ ಶಬ್ದ ಕೇಳಿ ಚಿಚುಕಾಗೆ, ಚಿನ್ನು, ಯಾರೋ ಇದು ಈ ಅರ್ಧ ರಾತ್ರಿಯಲ್ಲಿ ಈ ಮಳೆಯಲ್ಲಿ ಈ ಧ್ವನಿನ ಎಲ್ಲೋ ಕೇಳಿದಂಗಿದೆ. ಸರಿ ಇರು, ಇವಾಗ ಬರ್ತೀನಿ. ಚಿಚುಕಾಗೆ ಯಾರು ಬಂದಿದ್ದಾರೆ ಅಂತ ಹೇಳಿ ಬಾಗಿಲನ್ನ ತೆರೆದು ನೋಡಿದ್ಲು. ಅವಳ ಮನೆಯ ಹೊರಗಡೆ ಅವಳ ಒಡ ಹುಟ್ಟಿದ ಸಹೋದರಿಗಳು ಚೋಟುಗಿಳಿ ಹಾಗೂ ಟುನಿಗುಬ್ಬಚ್ಚಿ ಅವರ ಮಕ್ಕಳಾದ ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನುಗಿಳಿಯ ಜೊತೆ ಹೊರಗಡೆ ನಿಂತ್ಕೊಂಡಿದ್ರು. ಅವರನ್ನ ನೋಡಿದ ತಕ್ಷಣ ಚಿಚುಕಾಗೆಗೆ ಬಾಯಿಂದ ಮಾತೇ ಬರಲಿಲ್ಲ. ಅವಳು ಆಶ್ಚರ್ಯದಿಂದ ಸಂತೋಷದಿಂದ, ತುನಿ ಅಕ್ಕ, ಚೋಟು ಅಕ್ಕ, ನೀವಾ? ನನ್ನ ಕಣ್ಣ ನನ್ನಿಂದನೇ ನಂಬಕ್ಕಾಗ್ತಾ ಇಲ್ಲ. ಈ ಮಳೆಯಲ್ಲಿ ನನ್ನ ಹುಡ್ಕೊಂಡು ನನ್ನ ಮನೆಗೆ ಬಂದಿದ್ದೀರಾ. ಬನ್ನಿ ಬನ್ನಿ. ಬುಜ್ಜಿ, ಬನ್ನು, ಎಷ್ಟು ದೊಡ್ಡವರಾಗಿ ಬೆಳೆದು ಬಿಟ್ಟಿದ್ದೀರಾ. ಸರಿ ಸರಿ, ಮೊದಲು ಮನೆಯೊಳಗೆ ಬನ್ನಿ. ಚೋಟುಗಿಳಿ ಮನೆಯೊಳಗಡೆ ಬಂದ ತಕ್ಷಣ ಆ ಮನೆ ಪರಿಸ್ಥಿತಿಯನ್ನ ನೋಡಿ, ಏ ಚಿಚ್ಚು, ಏನೇ ನಿನ್ ಮನೆ ಈ ರೀತಿ ಇದೆ? ಇಲ್ಲಿ ಕಾಲಿಡ್ಲಿಕ್ಕೆ ಕೂಡ ಸರಿಯಾದ ಜಾಗನೇ ಇಲ್ಲ. ಮಳೆಯಿಂದ ಮನೆಯೊಳಗೆ ಏನೋ ಒಂದು ಸ್ಮೆಲ್ ಬರ್ತಾ ಇದೆ. ನಮಗೆ ಉಸಿರು ಬಿಡಕ್ಕೂ ಆಗ್ತಾ ಇಲ್ಲ. ಹೌದು ಚೋಟು, ಅಲ್ಲಲ್ಲಿ ಕೆಸರು ರೀತಿ ಬೇರೆ ಇದೆ. ನೋಡಿ ನಡೀರಿ, ಬಟ್ಟೆ ಮತ್ತೆ ಹಾಳಾಗೋಗುತ್ತೆ. ಏನೇ ಚಿಚ್ಚು, ನಿನ್ ಮನೆ ದರಿದ್ರ ಈ ರೀತಿ ಇದೆ. ಸಿಟಿಯಲ್ಲಿ ನಮ್ಮ ಮನೆನ ಬಂದು ನೋಡಿದ್ರೆ ಅಷ್ಟೇ ನಿನ್ ತಲೆ ತಿರುಗಿ ಬಿದ್ದೋಗ್ತೀಯ. ಇಲ್ಲಿ ನಮ್ಗೆ ಮಲ್ಗಕ್ಕೆ ಜಾಗ ಇಲ್ಲ, ಫ್ಯಾನ್ ಇಲ್ಲ. ಇವತ್ ನಾವು ಹೆಂಗೆ ನಿದ್ರೆ ಮಾಡೋದು? ಅಕ್ಕಂದಿರ ಮಾತಿಗೆ ಚಿಚುಕಾಗಿಗೆ ಮನ್ಸಿಗೆ ನೋವಾದ್ರೂ ಕೂಡ ಅದನ್ನ ಅವಳು ಹೊರಗಡೆ ತೋರಿಸ್ಕೊಳ್ಳಿಲ್ಲ. ಅಯ್ಯೋ ಅಕ್ಕ, ಏನಕ್ಕ ಹಂಗೆ ಹೇಳ್ತಾ ಇದ್ದೀರಾ? ಇದು ಗ್ರಾಮ ಅಲ್ವಾ, ಇಲ್ಲಿ AC ಎಲ್ಲ ಬೇಕಾಗಿಲ್ಲ. ಮಳೆಗೆ ತಂಪಾದ ಗಾಳಿ ಬರುತ್ತೆ. ಕೂತ್ಕೊಳ್ಳಿ, ನಾನು ಕಂಬಳಿ ತಗೊಂಡ್ಬರ್ತೀನಿ. ಆವಾಗ ಬುಜ್ಜಿಗುಬ್ಬಚ್ಚಿ, ಅಮ್ಮ, ನನಗೆ ಈ ಸ್ಟೂಲ್ ಮೇಲೆ ಕೂರಕ್ಕಾಗ್ತಾ ಇಲ್ಲ. ಯಾಕೋ ಒಂಥರ ಆಗ್ತಾ ಇದೆ ಅಮ್ಮ. ನಾವು ಯಾವ್ದಾದ್ರೂ 5 ಸ್ಟಾರ್ ಹೋಟೆಲ್ ಅಲ್ಲಿ ಹೋಗಿ ಸ್ಟೇ ಮಾಡೋಣ. ನನ್ನಿಂದ ಇಲ್ಲಿ ಕೂರಕ್ಕೆ ಆಗೋದಿಲ್ಲ. ಬಾಮ್ಮ ಹೋಗೋಣ. ಹೌದು ಮಮ್ಮಿ, ನನಗೂ ಕೂಡ ಈ ರೂಮಲ್ಲಿ ಮಲ್ಗಕ್ಕಾಗಲ್ಲ. AC ಇಲ್ಲದಿದ್ರೆ ನನಗೆ ನಿದ್ರೆನೇ ಬರೋದಿಲ್ಲ ಮಮ್ಮಿ. ನನ್ನ ಫ್ರೆಂಡ್ಸಿಗೆ ನಾನು ಈ ರೀತಿ ಗುಡಿಸಲು ಮನೆಯಲ್ಲಿ ಇರೋ ವಿಷಯ ಗೊತ್ತಾದ್ರೆ ನಗ್ತಾರೆ. ಆವಾಗ ಚೋಟುಗಿಳಿ ಮಕ್ಕಳನ್ನ ನೋಡಿ, ಸರಿ ಮಕ್ಕಳೇ, ಇವತ್ತೊಂದು ರಾತ್ರಿಗೆ ಇಲ್ಲೇ ಉಳ್ಕೊಳ್ಳೋಣ. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ. ಡ್ರೈವರಿಗೆ ಕೂಡ ಗಾಡಿ ಓಡ್ಸಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ತಾನೇ ಚಿಚ್ಚು ಮನೆಗೆ ಬಂದಿದ್ದು. ನಾಳೆ ಬೇಗ ಹೊರಟು ಬಿಡೋಣ. ಚಿಚ್ಚು ಸಂತೋಷದಿಂದ, ಅಕ್ಕ, ನೀವು ಹೇಗೆ ಬಂದ್ರು ಏನಕ್ಕ? ಎಷ್ಟು ವರ್ಷಗಳ ನಂತರ ಬಂದಿದ್ದೀರಾ. ನೀವಿಲ್ಲಿ ಬಂದಿರೋದು ನಂಗೆ ತುಂಬಾ ಸಂತೋಷ. ಚಿನ್ನು, ಬಾರೋ, ದೊಡ್ಡಮ್ಮನಿಗೆ ನಮಸ್ಕಾರ ಹೇಳು. ಚಿನ್ನುಕಾಗೆ ಕೈ ಮುಗ್ದು, ನಮಸ್ಕಾರ ದೊಡ್ಡಮ್ಮ. ಬುಜ್ಜಿ ಅಕ್ಕ, ಬನ್ನು ಅಣ್ಣ, ಚೆನ್ನಾಗಿದ್ದೀರಾ? ಆವಾಗ ಟುನಿಗುಬ್ಬಚ್ಚಿ, ಚಿಚ್ಚು,
ರಾತ್ರಿ 9 ಗಂಟೆ ಆಗ್ತಾ ಇದೆ. ನನ್ ಮಕ್ಳು ಬರುವಾಗ ಸಿಟಿಯಲ್ಲಿ ತಿಂದಿದ್ದು, ದಾರಿ ಮಧ್ಯದಲ್ಲಿ ಏನೂ ತಿನ್ಲಿಲ್ಲ. ಅವರಿಗೆ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಲಿಕ್ಕೆ ಮಾಡ್ಕೊಡು. ಅವರಿಗೆ ಹಸಿವು ಜಾಸ್ತಿ ಆಗ್ತಾ ಇದೆ, ಏನಾದ್ರೂ ಬಿಸಿ ಬಿಸಿ ಮಾಡ್ಕೊಡು. ಹೌದು ಆಂಟಿ, ನನಗೆ ಬಿಸಿ ಬಿಸಿ ಫ್ರೈಡ್ ರೈಸ್, ಚಿಕನ್ ಬಿರಿಯಾನಿ ಯಾವ್ದಾದ್ರೂ ಬೇಕು ಅನ್ಸುತ್ತೆ. ಬೇಗ ಹೋಗಿ ಇವುಗಳನ್ನ ತಗೊಂಬನ್ನಿ, ತುಂಬಾ ಹಸಿವಾಗ್ತಾ ಇದೆ. ಚಿಚುಕಾಗಿಗೆ ಮುಖ ಬಾಡಿ ಹೋಯ್ತು. ಅವಾಗ ಅವಳು, ಬಿರಿಯಾನಿಯ? ಅಯ್ಯೋ ಅಕ್ಕ, ನೀವು ಬರ್ತೀರಾ ಅಂತ ನನಗೆ ಮೊದ್ಲೇ ಗೊತ್ತಿರ್ಲಿಲ್ಲ ಅಲ್ವಾ. ಅದು ಮಾತ್ರ ಅಲ್ಲಕ್ಕ, ಮನೇಲಿ ಅಡಿಗೆ ಮಾಡ್ಲಿಕ್ಕೆ ವಸ್ತುಗಳು ಕೂಡ ಏನೂ ಇಲ್ಲ. ನಾನು ಚಿನ್ನು ನೀವು ಬರ್ಲಿಕ್ಕೆ ಸ್ವಲ್ಪ ಮುಂಚೆನೆ ಗಂಜಿ ಕಾಯಿಸ್ಕೊಂಡ್ ಕುಡ್ದು ಅದೇ ಇರೋದಕ್ಕ. ಆವಾಗ ಚೋಟಿಗಿಳಿ ಕೋಪದಿಂದ, ಏನು ಗಂಜಿ ನೀರ? ನನ್ ಮಕ್ಕಳನ್ನ ಏನು ಅಂತ ತಿಳ್ಕೊಂಡಿದ್ದೀಯಾ? ರೋಗಿಗಳು ಅಂತ ತಿಳ್ಕೊಂಡಿದ್ದೀಯಾ? ಅವರು ಸಿಟಿಯಲ್ಲಿ ಪಿಜ್ಜಾ ಬರ್ಗರ್ ಅಂತ ತಿಂದು ಬೆಳೆದವರು. ಅವರು ಗಂಜಿ ನೀರು ಕುಡಿತಾರೆ ಅನ್ಕೊಂಡಿದ್ದೀಯಾ? ಮನೆಗ್ ಬಂದ ಸಂಬಂಧಿಕರಿಗೆ ಅಡಿಗೆ ಮಾಡಿ ಹಾಕಕ್ಕೂ ನಿನ್ ಮನೇಲಿ ಅಕ್ಕಿ ಇಲ್ವಾ? ಟುನಿನು ಕೋಪದಿಂದ, ಹೌದೇ ಚೋಟು, ಇವಳು ಇನ್ನು ಆ ಜಿಪುಣತನದಿಂದ, ಆ ಬಡತನದಿಂದನೇ ಜೀವನ ಮಾಡ್ತಾ ಇದ್ದಾಳೆ. ಯಾವಾಗ ನೋಡಿದ್ರು ಗಂಜಿ ಕುಡ್ಕೊಂಡೇ ಬದುಕೋದಿವಳು ಜೀವನ ಆಗೋಯ್ತು. ಸರಿ ಚಿಚ್ಚು, ನಮಗೆ ಗಂಜಿ ಬೇಡ, ಬಿರಿಯಾನಿ ಏನು ಬೇಡ. ತುಂಬಾ ಚಳಿ ಆಗ್ತಾ ಇದೆ, ಬಿಸಿ ಬಿಸಿ ಟೀ ಆದ್ರೂ ಮಾಡ್ಕೊಡ್ತೀಯಾ? ಚಿಚುಕಾಗಿಗೆ ಅವರಿಬ್ರು ಮಾತು ಕೂಡ ತುಂಬಾ ಅವಮಾನ ಅಂತ ಅನಿಸ್ತು. ಅಕ್ಕ, ತಪ್ಪಾಗಿ ತಿಳ್ಕೊಬೇಡಿ ಅಕ್ಕ. ನನ್ ಮನೆಯಲ್ಲಿ ಟೀ ಹುಡಿ ಇದೆ, ಆದ್ರೆ ಹಾಲಿಲ್ಲ. ಮಳೆ ಬರ್ತಾ ಇದೆ ಅಂತ ಹೋಗಿ ಹಾಲು ತಗೊಂಬಂದಿಲ್ಲ. ಪಕ್ಕದ ಮನೆಯಲ್ಲಿ ಲೂಸಿ ಅಕ್ಕ ಇದ್ದಾರೆ, ಅವ್ರ ಮನೆಗೋಗಿ 1 ಕಪ್ ಹಾಲು ತರ್ತೀನಿ, ಟೀ ಮಾಡಿ ಕೊಡ್ತೀನಕ್ಕ. ಏನು, ಹಾಲು ತಗೊಳಕ್ಕೆ ಕೂಡ ಪಕ್ಕದ ಮನೆಗೆ ಹೋಗಿ ಸಾಲ ಕೇಳ್ಬೇಕಾ? ಅಯ್ಯೋ, ಆ ಸಾಲದಿಂದ ಇನ್ನು ನೀನು ಹೊರಗೆ ಬರ್ಲೇ ಇಲ್ವಾ? ಸರಿ ಸರಿ, ಬೇಗ ಹೋಗು. ಚಿನ್ನು, ಹೋಗಿ ಕೊಡೆ ತಗೊಂಬಾಪ. ನಿಮ್ ದೊಡ್ಡಮ್ಮನವರು ಕೂತಿರ್ತಾರೆ, ನಾವ್ ಹೋಗಿ ಹಾಲು ತರೋಣ. ಪಾಪ ಚಿಚುಕಾಗಿ ತನ್ನ ಮಗ ಚಿನ್ನುಕಾಗಿನ ಕರ್ಕೊಂಡು ಕೈಯಲ್ಲಿ ಒಂದು ಛತ್ರಿನ ಹಿಡ್ಕೊಂಡು ಆ ಮಳೆಯಲ್ಲಿ ಪಕ್ಕದ ಮನೆಗೆ ಹಾಲು ತಗೊಂಡ್ ಬರಕ್ಕೆ ಹೋದ್ಲು. ಅವರು ಹೊರಗಡೆ ಹೋದ ತಕ್ಷಣ ಈ ಕಡೆ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಇಲ್ಲಿವರೆಗೂ ಚಿಚುಕಾಗಿನ ಬೈದು ಅವಮಾನ ಮಾಡಿ ತುಂಬಾನೇ ಕೋಪದಿಂದ ಇದ್ದ ತುನಿಗುಬ್ಬಚ್ಚಿಯ ಮುಖ ಹಾಗೂ ಚೋಟುವಿನ ಮುಖ ತುಂಬಾ ಪ್ರೀತಿಯಿಂದ ಬದಲಾಯಿತು. ಆವಾಗ ಚೋಟಿಗಿಳಿ ಅವಳಕ್ಕ ಟುನಿ ಹತ್ರ, ಅಯ್ಯೋ ಅಕ್ಕ, ನಮ್ಮ ಚಿಚ್ಚು ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾಳೆ. ಅವಳ ಕಣ್ಣಲ್ಲಿ ಕಣ್ಣೀರು ನೋಡಿದಾಗ ನನಗೆ ತುಂಬಾ ಬೇಜಾರಾಯ್ತಕ್ಕ. ನಾವು ಬರ್ತೀವಿ ಅಂತ ಕನಿಷ್ಠ ಒಂದು ಮಾತು ಹೇಳಿದ್ರೆ ಅವಳು ನಮಗೋಸ್ಕರ ಏನಾದ್ರೂ ಏರ್ಪಾಡು ಕೂಡ ಮಾಡಿರ್ಬೋದು ಅನ್ಸುತ್ತೆಕ್ಕ. ಆವಾಗ ಟುನಿಗುಬ್ಬಚ್ಚಿ ಬೇಜಾರಿಂದ, ಹೌದೇ ಚೊಟ್ಟು, ನನಗೂ ಕೂಡ ನನ್ ಮನ್ಸು ತುಂಬಾನೇ ನೋವಾಗ್ತಿದೆ. ಅವಳು ನಮ್ ತಂಗಿ, ನಮ್ಮ ರಕ್ತದಲ್ಲಿ ಹಂಚಿಕೊಂಡು ಹುಟ್ಟಿದವಳು. ಆದ್ರೆ ಅವಳ ಮನ್ಸನ್ನ ಬೇಜಾರ್ ಮಾಡಿಸ್ಲಿಕ್ಕೆ ನನಗೂ ಕೂಡ ಮನ್ಸಿಲ್ಲ. ಆದ್ರೆ ನಾವು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಈ ರೀತಿ ನಾಟಕ ಮಾಡಿದ್ದು. ಆದ್ರೆ ಅವಳು ನೋಡು, ಈ ಮನೆಯಲ್ಲಿ ಎಷ್ಟೊಂದು ಕಷ್ಟ ಪಡ್ತಿದ್ದಾಳೆ. ನಾವು ಸಿಟಿಯಲ್ಲಿ ಎಷ್ಟು ಬಿಂದಾಸ್ ಆಗಿ ಜೀವನ ಮಾಡ್ತಿದೀವಲ್ವಾ? ಅವಳು ನಂಬುವ ಹಾಗೆ ನಾವು ನಾಟಕ ಮಾಡ್ತಾ ಇದ್ದೋ. ಹೌದಕ್ಕ, ನಾವು ಅವಳ ಜೊತೆ ಈ ರೀತಿ ನಾಟಕ ಮಾಡಿದ್ರಿಂದನೇ ಅವಳ ಕಷ್ಟ ಏನು ಅಂತ ನಮಗ್ ಗೊತ್ತಾಯ್ತು. ಅವಳು ಹಾಲ್ ತಗೊಂಡ್ ಬರುವಷ್ಟರಲ್ಲಿ ಮನೇಲಿ ಎಲ್ಲಾನು ರೆಡಿ ಮಾಡ್ಬೇಕು. ಬನ್ನು ಬುಜ್ಜಿ, ನೀವು ಡಿಕ್ಕಿಯಲ್ಲಿರುವ ಎಲ್ಲ ವಸ್ತುಗಳನ್ನ ಬೇಗ ಹೋಗಿ ತಗೊಂಬನ್ನಿ, ಎಲ್ಲ ಸಿದ್ಧ ಮಾಡ್ಬೇಕು. ಬುಜ್ಜಿ ನಗುತ್ತಾ, ಸರಿ ಅಮ್ಮ. ನಾನು ಕೂಡ ಚಿಚ್ಚು ಆಂಟಿನ ತುಂಬಾ ಬೇಜಾರಾಗೋ ರೀತಿ ಮಾತಾಡ್ಬಿಟ್ಟೆ. ಸರಿ, ಬೇಗ ಹೋಗಿ ವಸ್ತುಗಳನ್ನ ತಗೊಂಬರ್ತೀವಿ. ಬನ್ನು ಬಾರೋ, ಬೇಗ ಹೋಗಿ ತಗೊಂಬರೋಣ. ಹಾಗೆ ಬನ್ನು ಹಾಗೂ ಬುಜ್ಜಿ ಇಬ್ರು ಛತ್ರಿ ಹಿಡ್ಕೊಂಡು ಅವ್ರ ಕಾರ್ ಹತ್ರ ಹೋದ್ರು. ಕಾರ್ ಡಿಕ್ಕಿನ ಓಪನ್ ಮಾಡಿದ್ರು. ಅದರಲ್ಲಿ ಒಂದ್ ಮನೆಗೆ ಬೇಕಾಗಿರುವ ಅಕ್ಕಿ, ಎಣ್ಣೆ, ಸಾಮಗ್ರಿಗಳು, ತರಕಾರಿಗಳು, ಹಾಗೇನೆ ಚಿಕ್ಕ ಮಕ್ಕಳಿಗೆ ಬೇಕಾಗಿರುವ ಚಾಕ್ಲೇಟ್ಗಳು, ಬಿಸ್ಕೆಟ್ಗಳು, ದೊಡ್ಡವರು ಚಿಕ್ಕವರು ಹಾಕೊಳ್ಳುವ ಡ್ರೆಸ್ಗಳು ಎಲ್ಲಾನು ಇತ್ತು. ಅವರು 4 ಜನನು ಸೇರಿ ಆ ಡಿಕ್ಕಿಯಲ್ಲಿಟ್ಟಿದ್ದ ಎಲ್ಲಾ ವಸ್ತುಗಳನ್ನ ತಗೊಂಡ್ ಬಂದು ಚಿಚುಕಾಗಿ ಅಡಿಗೆ ಮನೆಯೊಳಗಡೆ ಇಟ್ರು. ಆ ಎಲ್ಲಾ ಸಾಮಗ್ರಿಗಳನ್ನ ಇಟ್ಮೇಲೆ ಚಿಚುಕಾಗಿ ಅಡಿಗೆ ಮನೆ ನೋಡಕ್ಕೆ ಒಂದು ಮಿನಿ ಸೂಪರ್ ಮಾರ್ಕೆಟ್ ತರಾನೇ ಇತ್ತು. ಅವಾಗ ಟುನಿ, ಹಬ್ಬ, ಇಷ್ಟೊಂದು ವಸ್ತುಗಳು ನಮ್ಮ ಚಿಚ್ಚುವಿಗೆ ಸುಮಾರು 6 ತಿಂಗಳಿಗೆ ಸರಿಯಾಗುತ್ತೆ. ಇವಾಗ ನಿಜವಾದ ಸರ್ಪ್ರೈಸ್ ಎಲ್ಲಿದೆ ಬನ್ನು? ಚೋಟು ಅವಳ ಕೈಯಲ್ಲಿದ್ದ ಒಂದು ದೊಡ್ಡ ಸೂಟ್ ಕೇಸ್ನ ತೋರಿಸಿ, ಅಕ್ಕ, ಇಲ್ಲಿದೆ. ನಮ್ಮ ಚಿಚ್ಚುವಿನ ಜೀವನವನ್ನು ಬದಲಾಯಿಸುವ ನಿಜವಾದ ಸೂಟ್ ಕೇಸ್ ಇಲ್ಲಿದೆ ಅಕ್ಕ. ಅದ್ನ ಅಲ್ಲಿ ಅಕ್ಕಿ ಇದೆ ಅಲ್ವಾ, ಅದರ ಪಕ್ಕದಲ್ಲೇ ಇಟ್ಬಿಡೋಣ. ಚಿಚ್ಚು ಬರುವಷ್ಟರಲ್ಲಿ ಎಲ್ಲಾನು ಸಿದ್ಧವಾಗಿರ್ಲಿ, ಬಾ ಅಕ್ಕ. ಹಾಗೆ ಅವ್ರ 4 ಜನನು ಎಲ್ಲ ವಸ್ತುಗಳನ್ನ ಅಡಿಗೆ ಮನೆಯೊಳಗಡೆ ಇಟ್ಟು ಆಮೇಲೆ ಏನು ಗೊತ್ತಿಲ್ಲದೆ ಇರುವ ಹಾಗೆ ಹೊರಗಡೆ ಬಂದು ಕೂತ್ಕೊಂಡಿದ್ರು.
ಸರಿಯಾಗಿ ಸ್ವಲ್ಪ ಸಮಯದ ನಂತರ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ಹಾಲ್ ತಗೊಂಡು ಮನೆಗೆ ವಾಪಸ್ ಬಂದ್ರು. ಆವಾಗ ಚಿಚುಕಾಗೆ ತುಂಬಾನೇ ಸುಸ್ತಾಗಿ, ಅಕ್ಕ, ಹಾಲು ಸಿಕ್ತಕ್ಕ. ಲೂಸಿ ನಿದ್ರೆ ಮಾಡ್ತಾ ಇದ್ರ, ಅದಕ್ಕೆ ತಗೊಂಬರ್ಲಿಕ್ಕೆ ಇಷ್ಟು ಟೈಮ್ ಆಯ್ತು. ಸರಿ ಅಕ್ಕ, ನೀವು ಕೂತ್ಕೊಂಡಿರಿ, ನಾನ್ ನಿಮ್ಗೆ ಬಿಸಿ ಬಿಸಿ ಟೀ ಮಾಡ್ಕೊಡ್ತೀನಿ. ಚಿನ್ನು, ದೊಡ್ಡಮ್ಮನವರಿಗೆ ಆ ಟವಲ್ ತೆಗೆದುಕೊಡೋ. ಹಾಗಂತ ಹೇಳಿ ಚಿಚುಕಾಗೆ ಹಾಲ್ ತಗೊಂಡು ಅವಳ ಅಡಿಗೆ ಮನೆಗೆ ಹೋದ್ಲು. ಅಡಿಗೆ ಮನೆ ಕತ್ಲಾಗಿತ್ತು. ಲೈಟ್ ಅನ್ನ ಹಾಕಿ ನೋಡಿದ ತಕ್ಷಣ ಚಿಚುಕಾಗಿಗೆ ಬಾಯಿಂದ ಮಾತ್ ಬರ್ಲಿಲ್ಲ. ಯಾಕಂದ್ರೆ ನಿನ್ನೆವರೆಗೂ ಅವಳ ಅಡಿಗೆ ಮನೆಯಲ್ಲಿ ಯಾವುದೇ ಒಂದು ವಸ್ತು ಕೂಡ ಇಲ್ಲದೆ ಎಲ್ಲ ಜಾಗನೂ ಖಾಲಿಯಾಗಿತ್ತು. ಆದ್ರೆ ಇವಾಗ ಅಷ್ಟು ಸಾಮಗ್ರಿಗಳು ಇತ್ತು. ಅದ್ರ ನೋಡಿ ಆಶ್ಚರ್ಯದಿಂದ ಅವಳು ಹಾಲ್ ಪಾತ್ರೆನ ಕೆಳಗಡೆ ಹಾಕಿದ್ಲು. ಅಯ್ಯೋ ದೇವ್ರೆ, ನನ್ನ ಕಿಚನ್ ಅಲ್ಲಿ ಇಷ್ಟೊಂದು ಧಾನ್ಯಗಳು, ಹಣ್ಣುಗಳು, ಇಷ್ಟೊಂದು ವಸ್ತುಗಳು ಎಲ್ಲಿಂದ ಬಂತು? ಇದು ಕನಸ ನೆನ್ಸ? ನನ್ನಿಂದ ನಂಬಕ್ಕಾಗ್ತಿಲ್ಲ. ಚಿಚುಕಾಗೆ ಶಬ್ದನ ಕೇಳಿ ತುನಿ, ಚೋಟು ಮಕ್ಳು ಎಲ್ರೂ ನಗಾಡ್ಕೊಂಡು ತಕ್ಷಣ ಚಿಚುಕಾಗೆಯ ಹತ್ತಿರ ಬಂದ್ರು. ಏನೇ ಚಿಚ್ಚು, ಇದೆಲ್ಲ ಕನ್ಸ ನೆನ್ಸ ಅಂತ ಯೋಚನೆ ಮಾಡ್ತಾ ಇದೀಯಾ? ಇದೆಲ್ಲ ನೆನಸೆ. ನಾವೇ ನಿನಗೋಸ್ಕರ ಸಿಟಿಯಿಂದ ಎಲ್ಲಾ ವಸ್ತುಗಳನ್ನ ನಿನಗೋಸ್ಕರ ತಂದಿದ್ದು. ಚಿಚುಕಾಗೆ ಕಣ್ಣಲ್ಲಿ ಕಣ್ಣೀರೊಂದಿಗೆ, ಅಕ್ಕ, ನನಗೋಸ್ಕರನ? ಸ್ವಲ್ಪ ಹೊತ್ತು ಮುಂಚೆ ನನ್ನ ದರಿದ್ರವನ್ನು ನೋಡಿ ನೀವು ಅಸಹ್ಯ ಪಟ್ಕೊಂಡ್ರಲ್ವಾ? ನೀವು ನನಗೋಸ್ಕರ ತಂದಿದ್ದೀರಾ, ಹೌದಕ್ಕ? ನನಗೋಸ್ಕರ ಇಷ್ಟೆಲ್ಲ ತಂದಿದ್ದೀರಲ್ಲ, ಯಾಕಕ್ಕ ನನಗೋಸ್ಕರ ತಂದ್ರಿ? ಆವಾಗ ಚೋಟಿಗಿಳಿ ಚಿಚು ಹತ್ರ ಪ್ರೀತಿಯಿಂದ, ಅಯ್ಯ ಹುಚ್ಚಿ, ಅದೆಲ್ಲ ನಿನ್ನ ಜೊತೆ ನಾವ್ ಆಡಿದ ನಾಟಕ. ನಾವಾಗೆ ನಾಟಕ ಮಾಡಿದ್ರಿಂದನೇ ನಿನ್ನ ಬಡತನ ನಿನ್ನ ಬಾಯಿಂದನೇ ನಮಗೆ ಗೊತ್ತಾಯ್ತು. ನೀನು ಬಡತನದಲ್ಲಿ ಇದ್ದೀಯಾ ಅಂತ ನಮಗೆ ಗೊತ್ತು, ಆದ್ರೆ ಹೀಗೆ ಗಂಜಿ ಕುಡ್ಕೊಂಡು ಜೀವನ ಮಾಡ್ತೀಯ ಅಂತ ನಮಗೆ ಗೊತ್ತಿರ್ಲಿಲ್ಲ. ನಾವು ಸಿಟಿಯಲ್ಲಿ ದೊಡ್ಡ ದೊಡ್ಡ ಬಂಗ್ಲಾ, ಕಾರಲ್ಲಿ ಜೀವನ ಮಾಡ್ತೀವಿ, ಆದ್ರೆ ನೀನು ನಮ್ಮ ಜೊತೆಗೆ ಹುಟ್ಟಿದವಳು. ನೀನ್ ಮಾತ್ರ ಇಷ್ಟೊಂದು ಕಷ್ಟ ಪಡ್ತಾ ಇದ್ರೆ ನಮ್ಮಿಂದ ನೋಡಕ್ಕೆ ಸಾಧ್ಯನಾ? ಚಿಚುಕಾಗೆ ಜೋರಾಗಿ ಅಳುತ್ತಾ ಅಕ್ಕಂದಿರು ಇಬ್ಬರನ್ನ ತಬ್ಬಿ ಹಿಡ್ಕೊಂಡು, ಅಕ್ಕ, ನೀವು ನನ್ನ ಕೇವಲವಾಗಿ ಮಾತಾಡಿದ್ರಿ ಅಂತ ನಾನ್ ಅನ್ಕೊಂಡಿದ್ದೆ, ಆದ್ರೆ ನೀವು ನನ್ನ ಮೇಲಿರುವ ಪ್ರೀತಿಗೋಸ್ಕರ ನನಗೋಸ್ಕರ ಇಷ್ಟೊಂದು ವಸ್ತುಗಳು ತಂದಿದ್ದೀರಾ. ಇನ್ ಮುಂದೆ ನಾನ್ ನಿಮ್ ಜೊತೆ ಏನು ಕೇಳಲ್ಲ. ತುನಿ ಕಣ್ಣೀರನ್ನ ಒರೆಸಿ, ಇರು ಇರು, ಅಷ್ಟ್ರಲ್ಲಿ ಮುಗಿತಾ ಇಲ್ಲ. ನಿಜವಾದ ಸರ್ಪ್ರೈಸ್ ಇವಾಗನೇ ಕಾಣಿಸುತ್ತೆ. ಚೋಟು, ಆ ಸೂಟ್ ಕೇಸ್ನ ತೆಗೆದು ಚಿಚ್ಚುವಿಗೆ ಕೊಡು. ಚೋಟಿಗಿಳಿ ಕೈಯಲ್ಲಿದ್ದ ಸೂಟ್ ಕೇಸ್ನ ತೆಗೆದು ಚಿಚುಕಾಗೆಯ ಹತ್ತಿರ ಕೊಟ್ಲು. ಈ ಸೂಟ್ ಕೇಸ್ನ ತಗೋ ಚಿಚ್ಚು. ನಿಜವಾಗ್ಲೂ ಇದನ್ನ ಓಪನ್ ಮಾಡಿ ನೋಡಿದ್ರೆ ಮೂರ್ಛೆ ಹೋಗಿ ಬಿಟ್ಬಿಡ್ತೀಯ. ಚಿಚುಕಾಗೆ ಸ್ವಲ್ಪ ಯೋಚನೆ ಮಾಡ್ಕೊಂಡೆ ಆ ಸೂಟ್ ಕೇಸ್ನ ಓಪನ್ ಮಾಡಿದ್ಲ. ಹಾಗೆ ಓಪನ್ ಮಾಡಿದವಳಿಗೆ ಆಶ್ಚರ್ಯ ಕಾದಿತ್ತು. ಯಾಕಂದ್ರೆ ಆ ಸೂಟ್ ಕೇಸಲ್ಲಿ ಸುಮಾರು ಹಣನೂ ಇತ್ತು. ಅಷ್ಟು ಹಣನ ನೋಡಿ ಚಿಚ್ಚು ತುಂಬಾನೇ ಆಶ್ಚರ್ಯ ಪಟ್ಲು. ಏನಿದು ಹಣ? ಅಯ್ಯಯ್ಯೋ ಅಕ್ಕ, ಏನಕ್ಕ, ಈ ಸೂಟ್ ಕೇಸ್ ತುಂಬಾ ಹಣ ಇದೆ. ಇದನ್ನ ನೋಡಿದ್ರೆ ನಂಗೆ ಭಯ ಆಗ್ತಿದೆ. ತುನಿ ನಗುತ್ತಾ, ಭಯ ಪಡ್ಬೇಡ ಚಿಚ್ಚು, ಅದ್ರಲ್ಲಿ ಸುಮಾರು ₹1,00,000 ಇದೆ. ಇದು ನಿಜವಾಗ್ಲೂ ನಿನ್ನ ಹಣ ಚಿಚ್ಚು. ಆವಾಗ ಚಿಚ್ಚು, ನನ್ನ ಸ್ವಂತ ಹಣನ? ಅಕ್ಕ, ನನ್ ಜೊತೆ ₹1 ಇಲ್ಲ. ಹಾಗಿರುವಾಗ ಇಷ್ಟೊಂದು ಹಣ ನನ್ನದು ಹೇಗಾಗುತ್ತೆ? ಹೇಳ್ತೀನಿ ಕೇಳು ಚಿಚ್ಚು. ಅಮ್ಮ ಸಾಯ್ಲಿಕ್ಕೆ ಮುಂಚಿತವಾಗಿ ನಮ್ಮ 3 ಜನರ ಹೆಸರಲ್ಲಿ ₹1,00,000 ಹಣವನ್ನು ಡೆಪಾಸಿಟ್ ಮಾಡಿದ್ರಂತೆ. ಆ ವಿಚಾರ ನನಗೂ ಕೂಡ ಗೊತ್ತಿರ್ಲಿಲ್ಲ. ಮೊನ್ನೆ ಅಷ್ಟೇ ಆ ಬ್ಯಾಂಕ್ ಮ್ಯಾನೇಜರ್ ನನಗೆ ಫೋನ್ ಮಾಡಿ ವಿಷಯ ಹೇಳಿದ್ರು. ಆ ಹಣ ಮೆಚೂರ್ಡ್ ಆಯ್ತಂತೆ. ಆ ಹಣನೇ ಚಿಚ್ಚು ಈ ಹಣ. ಹೌದು ಚಿಚ್ಚು, ಅಕ್ಕ ನಾನು ಇಬ್ರು ಸೇರಿ ಬ್ಯಾಂಕಿಗೆ ಹೋಗಿ ಆ ಹಣವನ್ನು ಡ್ರಾ ಮಾಡ್ಕೊಂಡು ಇದ್ರಲ್ಲಿರುವ 3 ಲಕ್ಷದಲ್ಲಿ 1 ಲಕ್ಷ ನಮ್ಮ ಇಬ್ರಿಗೂ ಸೇರ್ಬೇಕಲ್ವಾ? ನಮ್ಮ ಹಣವನ್ನು ನಾವು ತಗೊಂಡು ನಿನಗೆ ಸೇರಬೇಕಾದ 1 ಲಕ್ಷ ಹಣವನ್ನು ಸ್ವತಃ ನಿನ್ನ ಕೈಗೆ ಕೊಟ್ಟು ಹೋಗ್ಬೇಕು ಅಂತ ನಾವು ಈ ಜೋರಾದ ಮಳೆಯಲ್ಲಿ ಕೂಡ ನಿನ್ಗೋಸ್ಕರ ಕಾರ್ ಮಾಡ್ಕೊಂಡು ಅಷ್ಟು ದೂರದಿಂದ ಬಂದಿರೋದು. ಹೌದು ಚಿಚ್ಚು, ಇದ್ರಲ್ಲಿರುವ ₹1,00,000 ನೀನು ಚೆನ್ನಾಗಿರುವ ಒಂದು ಮನೆಯನ್ನು ಕಟ್ಕೋ. ಉಳಿದ ಹಣದಲ್ಲಿ ನೀನು ಒಂದು ಒಳ್ಳೆ ವ್ಯಾಪಾರವನ್ನು ಆರಂಭಿಸು. ಹಾಗೇನೆ ಚಿನ್ನುನ ಕೂಡ ಚೆನ್ನಾಗಿ ಓದ್ಸು. ನಮ್ಮ ಅಮ್ಮನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ. ನೀನು ಯಾವಾಗ್ಲೂ ಚೆನ್ನಾಗಿರ್ಬೇಕು ಚಿಚ್ಚು. ಆವಾಗ ಚಿಚುಕಾಗೆ ಅಲ್ಲೇ ಕೆಳಗಡೆ ಕೂತ್ಕೊಂಡು ಅಕ್ಕಂದಿರನ್ನ ನೋಡಿ ಕೈ ಮುಗ್ದು ಅವರಿಬ್ರು ಹತ್ರ, ಅಕ್ಕ, ನಿಮ್ಮಿಬ್ರಿಗೂ ತುಂಬಾ ಧನ್ಯವಾದಗಳಕ್ಕ. ಅಮ್ಮ ಈ ರೀತಿಯ ಹಣವನ್ನು ಕೂಡಿಟ್ಟ ವಿಚಾರ ನನಗೆ ಗೊತ್ತೇ ಇಲ್ಲ. ನೀವಿಬ್ರು ಕೂಡ ಈ ಹಣವನ್ನು ತಗೊಂಡು ನನಗೆ ಹೇಳದೇ ಇದ್ದಿದ್ರು ಕೂಡ ನನಗೆ ಯಾವ ವಿಚಾರನೂ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ನನ್ನ ಪಾಲಿಗೆ ನೀವು ದೇವ್ರು. ನನಗೋಸ್ಕರ ನೀವು ಈ ಹಣವನ್ನು ತಂದಿದ್ದೀರಾ. ಆವಾಗ ಚೋಟು ಚಿಚು ಹತ್ರ ಹೋಗಿ, ಅಯ್ಯೋ ಹುಚ್ಚಿ, ಹಣಕ್ಕೋಸ್ಕರ ಸ್ವಂತ ತಂಗಿಗೆ ಮೋಸ ಮಾಡೋರು ನಾವಲ್ಲ.
ನಮ್ಮ ಸಂಬಂಧ ಯಾವಾಗ್ಲೂ ಹೀಗೆ ಇರ್ಬೇಕು. ಆವಾಗ ಚಿನ್ನುಕಾಗೆ ಸಂತೋಷದಿಂದ ಹಾಗಾದ್ರೆ ನಾಳೆಯಿಂದ ನಾನು ಕೂಡ ಬುಜ್ಜಿ ಬನ್ನು ರೀತಿ ಒಳ್ಳೆ ಬಟ್ಟೆ ಹಾಕೋಬೋದಾ, ಹೊಟ್ಟೆ ತುಂಬಾ ಊಟ ಮಾಡ್ಬೋದಾ? ದೊಡ್ಡಮ್ಮ ನಿಮಗೆ ತುಂಬಾ ಥ್ಯಾಂಕ್ಸ್. ಹೌದು ಕಣೋ ಚಿನ್ನು, ನಿನಗೋಸ್ಕರ ಈ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಂದಿದೀವಿ. ಇದು ಎಲ್ಲ ಕೂಡ ನಿನಗೋಸ್ಕರ. ಹೌದು ಕಣೋ, ನಾಳೆಯಿಂದ ನಿನಗೆ ಯಾವ ಕಷ್ಟನೂ ಬರೋದಿಲ್ಲ. ನಾಳೆಯಿಂದ ನಾವು ಜೊತೆ ಸೇರಿ ಆಟ ಆಡೋಣ. ಚಿಚುಕಾಗೆ ತುಂಬಾ ಸಂತೋಷದಿಂದ ಅಕ್ಕ ಬನ್ನಿ, ನೀವೆಲ್ಲ ಕೂತ್ಕೊಳ್ಳಿ. ನೀವು ತಂದಿರುವ ಹಾಲಿನಿಂದ ನಾನು ನಿಮಗೋಸ್ಕರ ಸೂಪರ್ ಆಗಿರುವ ಟೀ ಮಾಡ್ತೀನಿ. ಇವತ್ ರಾತ್ರಿ ನಮ್ಮ ಎಲ್ಲರಿಗೂ ಹಬ್ಬನೇ. ಆ ದಿನ ಚಿಚುಕಾಗೆಯ ಮನೆಯಲ್ಲಿ ಹಬ್ಬದ ವಾತಾವರಣ ಇತ್ತು. ಹೊರಗಡೆ ಮಳೆ ಜೋರಾಗಿ ಬರ್ತಾ ಇದ್ರು ಕೂಡ ಮನೆಯೊಳಗಡೆ ಅಕ್ಕ ತಂಗಿಯರ ಪ್ರೀತಿಯಿಂದ ತುಂಬಾನೇ ಬೆಚ್ಚಗೆ ಇತ್ತು. ಚಿಚುಕಾಗೆ ಟೀ ಮಾಡಿ ತಗೊಂಡ್ ಬಂದ್ಲು. ಆ ಟೀನ ಕುಡ್ಕೊಂಡು ಅವ್ರೆಲ್ರೂ ಕೂಡ ಚಿಕ್ಕ ವಯಸ್ಸಲ್ಲಿ ನಡೆದಿದ್ರ ಬಗ್ಗೆ ಮಾತಾಡ್ಕೊಂಡು ನಗಾಡ್ತಾ ಇದ್ರು. ಹಾಗೆ ತನ್ನ ತಂಗಿಯ ಜೀವನನ ಬದಲಾಯಿಸಿ ಅವಳಿಗೆ ಹೊಸ ಜೀವನ ಕೊಟ್ಟಿದ್ರಲ್ಲಿ ಟುನಿ ಹಾಗೂ ಚೋಟಿಗೆ ತುಂಬಾ ಸಂತೋಷ. ಆ ದಿನ ರಾತ್ರಿ ಚಿಚುಕಾಗಿಯ ಮನೆಗೆ ಬಂದ ಆ ಬಂಧು ಬಳಗದಿಂದ ಅವಳ ಜೀವನದಲ್ಲಿದ್ದ ಕತ್ಲೆಲ್ಲ ಹೋಗಿ ಇವಾಗ ಹೊಸ ಬೆಳಕು ತುಂಬಿತ್ತು. ಊರಿನ ಗಡಿಯಲ್ಲಿರುವ ಒಂದು ದೊಡ್ಡ ಬೆಟ್ಟ, ಅಲ್ಲಿ ಕಲ್ಲಿನ ಗುಹೆ. ಆ ಗುಹೆಯೊಳಗಡೆ ಚಿಚುಕಾಗೆ ತನ್ನ ಮಗನಾದ ಚಿನ್ನುಕಾಗಿಯ ಜೊತೆ ತುಂಬಾ ಕಷ್ಟಪಟ್ಟು ಅವಳ ಜೀವನ ಬಾಳ್ತಾ ಇದ್ಲು. ಚಿಚು ತುಂಬಾನೇ ಬಡವಳು. ಊರಿನಲ್ಲಿದ್ದ ಶ್ರೀಮಂತ ಪಕ್ಷಿಗಳಾದ ಚೋಟು ಹಾಗೂ ಟುನಿಯ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಬಾಳ್ತಾ ಇದ್ಲು. ಅದ್ರಲ್ಲಿ ಸಿಗೋ ಸಂಪಾದನೆಯಲ್ಲೇ ಮಗ ಚಿನ್ನುನ ನೋಡ್ಕೊಳ್ತಾ ಇದ್ಲು. ಒಂದಿನ ಸಂಜೆ ಸಮಯ ಊರಿನಲ್ಲಿ ವಾತಾವರಣ ಬದಲಾಯಿತು. ಜೋರಾಗಿ ಮಳೆನೂ ಸುರಿತಾ ಇತ್ತು. ಅಯ್ಯೋ ಚಿನ್ನು, ಅಲ್ಲಿ ನೋಡ್ದ, ಜೋರಾದ ಮಳೆಯಿಂದ ಆ ಕಲ್ಲು ಸಂದಿಯಿಂದ ನೀರು ಗುಹೆಯೊಳಗೆ ಹೇಗೆ ಬರ್ತಾ ಇದೆ ಅಂತ. ನೀನ್ ಸ್ವಲ್ಪ ಆ ಕಡೆ ಕೂತ್ಕೋಪ. ಚಿನ್ನುಕಾಗೆ ಚಳಿಯಲ್ಲಿ ಅಮ್ಮೋ, ನನಗೆ ತುಂಬಾನೇ ಚಳಿ ಆಗ್ತಾ ಇದೆ. ನೀನು ಹಗಲಿಡಿ ಆ ಮಗಿ ಆಂಟಿ ಲೂಸಿ ಆಂಟಿ ಮನೆಯಲ್ಲಿ ಕೆಲಸ ಮಾಡ್ತೀಯ. ಅವರಿಬ್ರು ನಿನಗೆ ಸಂಬಳ ಜಾಸ್ತಿ ಮಾಡಿಲ್ವಾ? ಎಷ್ಟು ದಿನ ಅಂತ ನಾವ್ ಇಲ್ಲೇ ಇರೋದು? ಚಿಚುಕಾಗೆ ಬೇಜಾರಿಂದ ಕಣ್ಣಲ್ಲಿ ಕಣ್ಣೀರ್ ತುಂಬಿಸ್ಕೊಂಡು ಇಲ್ಲಪ್ಪ, ಅವ್ರು ಎಲ್ಲಿ ನನ್ನ ಸಂಬಳನ ಅಧಿಕ ಮಾಡಿಸ್ತಾರೆ. ಯಾವಾಗ ನೋಡಿದ್ರು ಜೀತದ ಆಳುಗಳ ರೀತಿ ಅವರ ಕೈ ಕೆಳಗೆ ನಮ್ನ ದುಡಿಸ್ಕೊಂಡು ಸಂಬಳನ ಮಾತ್ರ ತುಂಬಾ ಕಡಿಮೆ ಕೊಡ್ತಾರೆ. ಆದ್ರೆ ಏನ್ ಮಾಡೋದು, ಇನ್ನ ಹೇಗಾದ್ರೂ ಸಾಕ್ಬೇಕಲ್ವಾ? ಅದಕ್ಕೇನೆ ಹಲ್ ಕಚ್ಕೊಂಡು ಅವ್ರು ಕೊಡುವ ಕಷ್ಟವನ್ನೆಲ್ಲ ತಡ್ಕೊಂಡು ಕಷ್ಟಪಟ್ಟು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಚಿನ್ನುಕಾಗೆ ಕೋಪದಿಂದ ಅಮ್ಮ, ಯಾಕಮ್ಮ ನೀನು ನನಗೋಸ್ಕರ ಇನ್ನು ಅವ್ರ ಕೈಯಲ್ಲಿ ಜೀತದ ಆಳುವ ಹಾಗೆ ಕೆಲಸ ಮಾಡ್ಬೇಕು? ಪರವಾಗಿಲ್ಲಮ್ಮ, ನಾಳೆಯಿಂದ ನೀನು ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಡ. ಅಯ್ಯೋ ಚಿನ್ನು, ಹಾಗೆ ಹೇಳಿದ್ರೆ ಹೇಗೋ? ಅವ್ರ ಹತ್ರ ಕೆಲ್ಸಕ್ಕೆ ಹೋಗೋದಿದ್ರೆ ನಮಗೆ ದುಡ್ಡಾದ್ರೂ ಹೇಗೆ ಬರುತ್ತೆ? ಹಾಗಂತ ಹೊರಗಡೆ ನೋಡಿ, ಆದ್ರೆ ಈ ಮಳೆ ನೋಡಿದ್ರೆ ಕಡಿಮೆಯಾಗುವ ರೀತಿನೇ ಇಲ್ಲ. ಮನೆಯೊಳಗೆ ಇಷ್ಟೊಂದು ನೀರು ಹರಿದು ಬರ್ತಾ ಇದೆ. ಈ ಮಳೆ ಬರುವಾಗ ನಿನ್ನ ಈ ಗುಹೆಯೊಳಗೆ ಹೇಗೆ ಬಿಟ್ಬಿಟ್ಟು ಹೋಗೋದು? ಇವತ್ ನಾನು ಕೆಲ್ಸಕ್ಕೆ ಹೋಗಲ್ಲ. ಆ ಮಳೆ ಸ್ವಲ್ಪನೂ ಗ್ಯಾಪೇ ಇಲ್ದೆ 2 ದಿನಾನು ಸುರಿತಾನೆ ಇತ್ತು. ಆದ್ರಿಂದ ಚಿಚುಕಾಗೆ ಕೆಲ್ಸಕ್ಕೆ ಹೋಗಕ್ಕೆ ಆಗ್ಲೇ ಇಲ್ಲ. ಹೀಗಿರುವಾಗ 3ನೇ ದಿನ ಮಳೆ ಸ್ವಲ್ಪ ಕಡಿಮೆ ಆಯ್ತು ಅಂತ ಚಿಚುಕಾಗೆ ಮೊದ್ಲು ಹೋಗಿದ್ದು ಟುನಿಗುಬ್ಬಚ್ಚಿಯ ಮನೆಗೆ. ಅಲ್ಲಿ ಚೋಟಿಗಿಳಿ ಹಾಗೂ ಟುನಿಗುಬ್ಬಚ್ಚಿ ಇಬ್ರು ಟೀ ಕುಡ್ಕೊಂಡು ಕೂತ್ಕೊಂಡಿದ್ರು. ಚಿಚುಕಾಗೆ ಬಂದ ತಕ್ಷಣ ಅವಳನ್ನ ನೋಡಿ ಕೋಪದಿಂದ, ಓಹೋ, ಮಹಾರಾಣಿಯವರು ಬಂದ್ರು. ಏನು ಮಹಾರಾಣಿಯಮ್ಮನವ್ರೆ, ನಿಮಗೆ ಇಷ್ಟ ಬಂದಾಗ ಬರ್ಲಿಕ್ಕೆ, ಇಷ್ಟ ಬಂದಾಗ ಹೋಗ್ಲಿಕ್ಕೆ ಇದನ್ನ ಏನು ಛತ್ರ ಅಂತ ತಿಳ್ಕೊಂಡಿದ್ದೀರಾ? ಇಷ್ಟ ಇದ್ರೆ ಬಂದು ಕೆಲ್ಸ ಮಾಡ್ತೀಯಾ, ಇಲ್ಲದಿದ್ರೆ ಬರೋದಿಲ್ಲ. ನಾವೇನ್ ನಿನ್ನ ಫ್ರೀಯಾಗಿ ಕೆಲ್ಸ ಮಾಡಿಸ್ಕೋತೀವಾ? ಚಿಚುಕಾಗೆ ಕೈ ಕಟ್ಕೊಂಡು ತುಂಬಾನೇ ಭಯದಿಂದ, ಅಯ್ಯಯ್ಯೋ ಅಮ್ಮ, ನನ್ನನ್ನು ಕ್ಷಮಿಸಿ. ಮಳೆ ತುಂಬಾ ಜೋರಾಗಿ ಬರೋದ್ರಿಂದ ಮನೆಯೊಳಗೆಲ್ಲ ನೀರ್ ಬಂದಿತ್ತು. ಆ ಮನೆಯೊಳಗೆ ನೀರ್ ಬರುವಾಗ ಮಗನ್ನ ಹೇಗೆ ಒಬ್ಬನೇ ಬಿಟ್ಟು ಬರೋದು ಅಂತಾನೆ ನಾನು ಕೆಲ್ಸಕ್ ಬಂದಿಲ್ಲ. ಇಲ್ಲದಿದ್ರೆ ಬರ್ತಾ ಇದ್ದೆ ಅಮ್ಮ. ಆವಾಗ ಚೋಟಗಿಳಿ ನಗುತ್ತಾ, ಅಬ್ಬಬ್ಬಬ್ಬಾ, ಎಷ್ಟೊಂದು ನಾಟಕ ಆಡ್ತಾ ಇದ್ದಾಳೆ. ಏನೇ ಚಿಚ್ಚು, ಮಳೆ ಬಂದ್ರೆ ನಿನ್ ಮನೆಯೊಳಗೆ ಮಾತ್ರನೇ ನೀರ್ ಬರದಾ? ಯಾಕೆ? ನಮ್ ಮನೆಯಲ್ಲಿ ಎಷ್ಟೊಂದು ಕೆಲ್ಸಗಳಿರುತ್ತೆ. ಪಾತ್ರೆಗಳೆಲ್ಲ ಎಷ್ಟೊಂದು ಲಾಟ್ ಆಗಿದೆ. ಬಟ್ಟೆ ಒಂದ್ ಕಡೆ ರಾಶಿಯಾಗಿ ಬಿದ್ದಿದೆ. ನೀನ್ ಬರದಿರೋದ್ರಿಂದ ನಾನು ತುನಿ ಮನೆಗೆ ಬಂದು ಕೂತ್ಕೊಂಡಿದ್ದೀನಿ. ಚಿಚುಕಾಗೆ ಅಳುತ್ತಾ, ಅಯ್ಯಯ್ಯೋ ಅಮ್ಮ, ತಪ್ಪಾಗ್ಬಿಡ್ತಮ್ಮ. ಈ ಮಳೆಯಲ್ಲಿ ನೆನ್ಕೊಂಡೇ ಬರ್ಬೇಕಾಗಿತ್ತು. ನನ್ನ ಹತ್ರ ಕೊಡೆ ಕೂಡ ಇಲ್ಲ. ನನ್ ಮಗನ್ನ ಮನೆಯಲ್ಲಿ ಬಿಟ್ಟು ಬರಲು ಸಾಧ್ಯವಾಗದೆ ಹೀಗೆ ಕೆಲ್ಸಕ್ ಬರ್ಲಿಲ್ಲ. ನಿಮ್ಮ ಕೆಲ್ಸವನ್ನು ಒಂದೇ ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ. ನನ್ನ ಕೆಲ್ಸದಿಂದ ತೆಗಿಬೇಡಿ. ಆವಾಗ ಟುನಿ ತುಂಬಾ ಕೋಪದಿಂದ, ಏ ಚಿಚ್ಚು, ನೀನು ಬಾಯಿ ಮುಚ್ತೀಯಾ? ನಿನಗೆ ನನ್ ಮನೆಯಲ್ಲಿ ಕೆಲ್ಸ ಇಲ್ಲ. ಜವಾಬ್ದಾರಿ ಇಲ್ಲದಿರೋರ್ ಜೊತೆ ಕೆಲ್ಸ ಮಾಡ್ಲಿಕ್ಕೆ ನಮಗೂ ಕೂಡ ಇಷ್ಟ ಇಲ್ಲ. ನೀನ್ ಇವಾಗ ಮನೆಯಿಂದ ಹೊರಗಡೆ ಹೋಗ್ತೀಯಾ? ಗೆಟ್ ಔಟ್. ಚಿಚ್ಚು ತುಂಬಾನು ಭಯದಿಂದ ಟುನಿಯ ಕಾಲಿನಲ್ಲಿ ಹೋಗಿ ಬಿದ್ಲು. ಅಯ್ಯೋ ತುನಿಯಮ್ಮ,
ನನ್ನನ್ನು ಕ್ಷಮಿಸಿ. ಇನ್ ಮುಂದೆ ನಾನು ಯಾವತ್ತೂ ರಜೆ ಮಾಡೋದೇ ಇಲ್ಲ. ನೀವು ಮಾತ್ರ ನನ್ನ ಕೆಲಸದಲ್ಲಿ ಇಟ್ಕೊಳ್ಳೋದಿದ್ರೆ ನಾನು ನನ್ನ ಮಗ ಹಸಿವಲ್ಲಿ ಖಾಲಿ ಹೊಟ್ಟೆಲಿ ಮಲಗಬೇಕಾಗುತ್ತೆ. ಇನ್ನು ದಿನವಿಡೀ ನಿಮ್ಮ ಮನೆಯಲ್ಲೇ ಕೆಲಸ ಮಾಡ್ತೀನಿ, ಕೆಲಸದಿಂದ ತೆಗಿಬೇಡಿ ಅಮ್ಮ. ಚೋಟಿಗಿಳಿ ಚಿಚುಕಾಗೆನ ಅವಳ ಕಾಲಿಂದಾನೇ ಒದ್ದು, ಏಯ್ ನಮ್ಮ ಕಾಲು ಬಿಡು, ಹೋಗು ಹೊರಗಡೆ. ನಿನಗೆ ಎಷ್ಟೊಂದು ಧೈರ್ಯ ಇದ್ದಿದ್ರೆ ನೀನು 2 ದಿನ ಕೆಲ್ಸಕ್ಕೆ ಬರದೆ ಮನೆಯಲ್ಲೇ ಕೂತಿರ್ತೀಯ. ನೀನು ಯಾವಾಗ್ಲೂ ಹಸಿವಲ್ಲೇ ಇರ್ಬೇಕು. ಮೊದ್ಲು ಮನೆ ಬಿಟ್ಟು ಹೊರಗೆ ದಾಟು. ಪಾಪ ಚಿಚುಕಾಗೆ ಜೋರಾಗಿ ಅಳುತ್ತಾ, ಅಮ್ಮ, ಚೋಟು ಅಮ್ಮ, ನನ್ ಮಗು ಮುಖ ನೋಡಿ ಆದ್ರೂ ಕೆಲ್ಸ ಕೊಡಿಯಮ್ಮ. ನೆನ್ನೆಯಿಂದ ಅವನಿಗೆ ಊಟನೇ ಇಲ್ಲ. ಅವಾಗ ಟುನಿ ತುಂಬಾ ಕೋಪದಿಂದ, ಏನು ನಿನ್ಗೆ ಕನ್ನಡದಲ್ಲಿ ಹೇಳಿದ್ರೆ ಭಾಷೆ ಅರ್ಥ ಆಗಲ್ವಾ? ನಿನಗೆ ಕೆಲ್ಸ ಇಲ್ಲ ಅಂದ್ರೆ ಕೆಲ್ಸ ಇಲ್ಲ. ಮೊದ್ಲು ಮನೆ ಬಿಟ್ಟು ಹೊರಗಡೆ ಹೋಗು. ಈ ಊರಲ್ಲಿ ನಿನಗೆ ಯಾರಾದ್ರೂ ಕೆಲ್ಸ ಕೊಟ್ರೆ ಅವ್ರನ್ನ ಈ ಊರಿಂದನೇ ದೂರ ಹಾಕುವ ಹಾಗೆ ನಾನ್ ಡಂಗೂರವನ್ನು ಸಾರಿಸ್ತೀನಿ. ಯಾರು ನಿನ್ಗೆ ಕೆಲ್ಸ ಕೊಡ್ತಾರೆ ಅಂತ ನಾನು ಕೂಡ ನೋಡ್ತೀನಿ. ಅದನ್ನು ಕೇಳಿ ಪಾಪ ಚಿಚುಕಾಗೆ ತುಂಬಾನೇ ಭಾರದಿಂದ ಆ ಮನೆಯಿಂದ ಹೊರಗಡೆ ಬಂದ್ಲು. ಬೇರೆ ಯಾರ ಮನೇಲಾದ್ರೂ ಕೆಲ್ಸ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದೇ ಊರಿನಲ್ಲಿದ್ದ ಕುಹು, ಲೂಸಿ ಇವರೆಲ್ಲರ ಮನೆಗೂ ಹೋದ್ಲು. ಆವಾಗ ಚಿಚುಕಾಗೆ ಲೂಸಿ ಹತ್ರ ಹೋಗಿ, ಲೂಸಿಯಮ್ಮ, ದಯವಿಟ್ಟು ನನಗೆ ನಿನ್ ಮನೆಯಲ್ಲಿ ಕೆಲ್ಸ ಕೊಡಿಯಮ್ಮ. ನಾನು ತುಂಬಾ ನಂಬಿಕೆಯಿಂದ ಎಲ್ಲ ಕೆಲ್ಸವನ್ನು ಚೆನ್ನಾಗ್ ಮಾಡ್ತೀನಿ. ದಯವಿಟ್ಟು ಕೆಲ್ಸ ಕೊಡಿ. ಆವಾಗ ಲೂಸಿ ಪಾರಿವಾಳ ಭಯದಿಂದ, ಅಯ್ಯೋ ಚಿಚ್ಚು, ನನ್ನನ್ನು ಕ್ಷಮಿಸೆ. ತುನಿ, ಚೋಟು ಎಲ್ಲರ ಜೊತೆ ಮೀಟಿಂಗ್ ಹಾಕಿ ಹೇಳಿದ್ದಾರೆ ನಿನ್ಗೆ ಯಾರು ಕೂಡ ಕೆಲ್ಸ ಕೊಡ್ಬಾರ್ದು ಅಂತ. ನಾನ್ ಮಾತ್ರ ನಿನ್ ಜೊತೆ ಮಾತಾಡೋದ್ ನೋಡಿದ್ರೆ ಆಮೇಲೆ ಅವ್ರು ನನ್ನ ಸುಮ್ನೆ ಬಿಡ್ತಾರಾ? ಅವರು ಹಣ ಇರೋರು. ಆಮೇಲೆ ನಿನ್ಗೆ ಕೆಲ್ಸ ಕೊಟ್ರೆ ನನ್ನ ಕೂಡ ನಡು ರಸ್ತೆಯಲ್ಲಿ ನಿಲ್ಸ್ಬಿಡ್ತಾರೆ. ಚಿಚುಕಾಗೆ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಕೂಡ ಎಲ್ರೂ ಅವಳನ್ನ ಮನೆಯಿಂದ ಹೊರಗಡೆ ತಳ್ಬಿಟ್ರು. ಪಾಪ ಅವಳು ಅಳುತ್ತಾ ಹಸುವೊಂದಿಗೆ ಅವಳ ಗುಹೆಗೆ ಬಂದ್ ಸೇರಿದ್ಲು. ಗುಹೆಯಲ್ಲಿ ಹಸುವಿಂದ ಕಾಯ್ತಾ ಇದ್ದ ಮಗ ಚಿನ್ನು ತಾಯಿ ಮುಖನ ನೋಡಿ ಏನು ನಡೆದಿದೆ ಅಂತ ಅರ್ಥ ಮಾಡ್ಕೊಂಡ. ಅಮ್ಮ, ಏನಾಯ್ತಮ್ಮ? ಯಾಕಮ್ಮ ಮುಖ ಹಾಗೆ ಬಾಡಿ ಹೋಗಿದೆ? ಆ ತುನಿ ಆಂಟಿ ಮತ್ತೆ ನೀನೇನಾದ್ರೂ ಬೈದ್ರಮ್ಮ? ಚಿಚುಕಾಗೆ ಚಿನ್ನನ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡು ಅಳುತ್ತಾ, ಅಯ್ಯೋ ನನ್ ಮಗನೇ ಚಿನ್ನು, ಆ ತುನಿ ಆಂಟಿ, ಚೋಟು ಆಂಟಿ ಅವರಿಬ್ರು ಮೊನ್ನೆ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂತ ನನ್ನ ಕೆಲ್ಸ ಬಿಟ್ಟು ತೆಗ್ದಾಕ್ಬಿಟ್ರು. ಅದು ಮಾತ್ರ ಇಲ್ಲಪ್ಪ, ಈ ಊರಲ್ಲಿ ಯಾರು ಕೂಡ ನನ್ಗೆ ಕೆಲ್ಸ ಕೊಡ್ಬಾರ್ದು ಅಂತ ಎಲ್ಲರ ಜೊತೆ ಹೇಳಿ ಡಂಗೂರ ಸಾಸ್ಬಿಟ್ಟಿದ್ದಾರೆ. ಆವಾಗ ಚಿನ್ನಕಾಗೆ ಕಣ್ಣೊರೆಸ್ಕೊಂಡು ಅವನ ತಾಯಿ ಹತ್ರ, ಅಮ್ಮ, ನೀವು ಅಳ್ಬೇಡಿ ಅಮ್ಮ. ಯಾಕಮ್ಮ ಅಳ್ತಾ ಇದ್ದೀರಾ? ಅವರು ನಮ್ಗೆ ಕೆಲ್ಸ ಕೊಡೋದಿದ್ರೆ ಏನಮ್ಮ? ನೀವು ನಿಮ್ ಕೈಯಲ್ಲಿ ದುಡಿಮೆ ಇದೆ, ಕಷ್ಟಪಟ್ಟು ನಾವೇ ಏನಾದ್ರೂ ಒಂದು ಮಾಡ್ಕೊಳ್ಳೋಣ. ನೀವು ಅಳ್ಬೇಡಿ ಅಮ್ಮ. ಯಾವ್ದಾದ್ರೂ ಒಂದು ದಾರಿ ಖಂಡಿತವಾಗಿ ಸಿಗುತ್ತೆ, ಧೈರ್ಯವಾಗಿರಿ. ಚಿನ್ನಕಾಗೆ ಸಮಾಧಾನ ಮಾಡಿದ್ರಲ್ಲಿ ಚಿಚನು ಸ್ವಲ್ಪ ಸಮಾಧಾನ ಆದ್ಲು. ಹೀಗೇನೆ ಕೆಲವು ದಿನಗಳು ಕಳೀತು. ಊರಿನಲ್ಲಿ ಮಳೆ ಪುನಃ ಶುರುವಾಗಿತ್ತು. ಈ ಸಲ ಮಳೆಯಂತೂ ಸ್ವಲ್ಪನೂ ಗ್ಯಾಪೇ ಇಲ್ಲದೆ ಸುರಿತಾನೇ ಇತ್ತು. ಆದ್ರಿಂದ ಊರಿನಲ್ಲಿದ್ದ ಪಕ್ಷಿಗಳು ಬೆಳೆಸಿರುವ ತರಕಾರಿ ತೋಟಗಳು ಎಲ್ಲಾನು ನೀರು ಜಾಸ್ತಿಯಾಗಿ ಆ ತರಕಾರಿಗಳು ಎಲ್ಲಾನು ಹಾಳಾಗೋಯ್ತು. ಇವಾಗ ಆ ಊರಿನಲ್ಲಿ ಯಾರಿಗೂ ಅಡಿಗೆ ಮಾಡಕ್ಕೆ ಒಂದು ಈರುಳ್ಳಿನೋ ಒಂದು ಟೊಮೆಟೊನೋ ಕೂಡ ಸಿಗ್ತಾ ಇರ್ಲಿಲ್ಲ. ಆದ್ರಿಂದ ಪಕ್ಷಿಗಳು ಪಟ್ಟಣಕ್ಕೆ ಹೋಗಿ 5 ಪಟ್ಟು ರೇಟು ಹೆಚ್ಚಾಗಿ ಕೊಟ್ಟು ಬೇಕಾಗಿರೋ ತರಕಾರಿಗಳನ್ನ ತಗೊಂಡ್ ಬರ್ತಾ ಇದ್ರು. ಹೀಗಿರುವಾಗ ಒಂದಿನ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾಗ ಚಿನ್ನಕಾಗೆ ಗುಹೆ ಹೊರಗಡೆ ಬಂದು ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದ. ಅವನ ತಾಯಿನ ಕರ್ದ. ಅಮ್ಮ, ಚಿಚ್ಚು ಅಮ್ಮ, ಒಮ್ಮೆ ಹೊರಗೆ ಬನ್ನಿ, ನಿಮ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕು. ಆವಾಗ ಚಿಚುಕಾಗೇನು ಹೊರಗಡೆ ಬಂದ್ಲು. ಏನೋ ಚಿನ್ನು, ಏನಾಯ್ತು? ಅಮ್ಮ, ನಿಮಗೆ ಒಂದು ವಿಷಯ ಗೊತ್ತಾ? ಊರೊಳಗೆ ಎಲ್ಲ ನೀರು ತುಂಬಿ ಹರಿದು ಬಂದಿದ್ರಿಂದ ಎಲ್ಲರ ಹೊಲದಲ್ಲಿರುವ ತರಕಾರಿ ಬೆಳೆ ಎಲ್ಲ ನಾಶ ಆಗಿದೆ. ತರಕಾರಿಗೋಸ್ಕರ 100 ರೂಪಾಯಿ ಕೊಟ್ಟು ತಗೊಳ್ಳೋರು ಇವಾಗ 500 ರೂಪಾಯಿ ಕೊಟ್ಟು ಸಿಟಿಗೆ ಹೋಗಿ ತರ್ತಿದ್ದಾರೆ. ಅವ್ರ ಜೊತೆ ಹಣ ಇದೆ, ಅವರು ಇಲ್ಲಿಲ್ಲದಿದ್ರು ಎಲ್ಲಿ ಆದ್ರೂ ಹೋಗಿ ತರ್ತಾರೆ. ನಾವು ನೋಡ್ದ 3 ದಿನದಿಂದ ಏನು ತಿಂದೆ ಖಾಲಿಯಾಗಿ ಕೂತಿದೀವಿ. ಚಿನ್ನು ಉತ್ಸಾಹದಿಂದ, ಅದೇ ಅಮ್ಮ ನಾನು ಕೂಡ ಹೇಳುದು, ಅವ್ರ ಜೊತೆ ಹಣ ಇರೋದ್ರಿಂದ ಪಟ್ಟಣಕ್ಕೆ ಹೋಗ್ತಾರೆ. ಆದ್ರೆ ನಮ್ ಜೊತೆ ತರಕಾರಿ ಬೆಳಿಲಿಕ್ಕೆ ಬೇಕಾದಷ್ಟು ಸ್ಥಳ ಇದೆ ಅಲ್ವಾ? ಚಿಚುಕಾಗೆ ಆಶ್ಚರ್ಯದಿಂದ, ಆ ಸ್ಥಳನ? ಎಲ್ಲೋ ಇದೆ ಸ್ಥಳ? ನಮ್ಗೆ ಈ ಗುಹೆನ ಬಿಟ್ರೆ ಎಲ್ಲೂ ಜಾಗ ಇಲ್ವಲ್ಲ ಕಣೋ. ಅಮ್ಮೋ, ನಾನು ಅದಕ್ಕೇನೆ ಹೇಳ್ತಾ ಇರೋದಮ್ಮ. ಈ ಗುಹೆ ತುಂಬಾನೇ ವಿಶಾಲವಾಗಿದೆ. ಹಾಗೇನೆ ಕಲ್ಲುಗಳು ಜಾಸ್ತಿ ಇರೋದ್ರಿಂದ ಕಲ್ಲುಗಳ ಸಂದಿನಿಂದ ಸೂರ್ಯನ ಕಿರಣ ಇದ್ರೊಳಗೆ ಬರುತ್ತೆ. ಮಳೆ ನೀರು ತುಂಬಾ ಜಾಸ್ತಿನೂ ಬರೋದಿಲ್ಲ, ಅಲ್ಪ ಸ್ವಲ್ಪ ಮಾತ್ರ ನೀರು ಎಲ್ಲೆಲ್ಲಿಂದನೂ ಹರಿದು ಬರುತ್ತೆ. ನಾವು ತರಕಾರಿನ ಈ ಗುಹೆಯೊಳಗೇನೆ ಬೆಳೆಸಿದ್ರೆ ಅಲ್ಲಿಯೇ ನಮಗೆ ಬೇಕಾದಷ್ಟು ನೀರು ಸಿಗುತ್ತೆ. ಕಾಡಿನಿಂದ ಸ್ವಲ್ಪ ಮಣ್ಣನ್ನು ತಂದು ಇದ್ರೊಳಗೆ ಹಾಕಿದ್ರೆ ನಾವು ಈ ಗುಹೆಯೊಳಗೇನೆ ತರಕಾರಿನ ಬೆಳಿಬೋದಮ್ಮ.
ಆವಾಗ ಚಿಚುಕಾಗೆ ತುಂಬಾ ಆಶ್ಚರ್ಯ ಹಾಗೂ ಸಂತೋಷದಿಂದ ಹೌದು ಕಣಪ್ಪ ಚಿನ್ನು, ನೀನು ಹೇಳುವಂತದ್ದು ಎಷ್ಟು ಒಳ್ಳೆ ಐಡಿಯಾ. ಸೂರ್ಯನ ಕಿರಣಗಳು ಈ ಗುಹೆಯೊಳಗೆ ಬೀಳೋದ್ರಿಂದ ತರಕಾರಿ ಬೆಳೆಯಕ್ಕೆ ಯಾವ ತೊಂದ್ರೆನೂ ಇಲ್ಲ. ಮಳೆ ನೀರು ಅಲ್ಪ ಸ್ವಲ್ಪ ಒಳಗೆ ಸಿಗುತ್ತೆ, ಅದರಿಂದ ಕೂಡ ಯಾವ ತೊಂದ್ರೆನೂ ಇಲ್ಲ. ನಾನು ತುನಿ ಜೊತೆ ಕೆಲ್ಸಕ್ಕೆ ಹೋಗುವಾಗ ಸ್ವಲ್ಪ ಬಿತ್ತನೆಗಳನ್ನ ತೆಗ್ದಿಟ್ಟಿದ್ದೆ, ಬಾ ಅದನ್ನ ಬಿತ್ತನೆ ಮಾಡೋಣ. ತಾಯಿ ಮಗ ಇಬ್ರು ಕೂಡ ಆ ನದಿ ತೀರಕ್ಕೆ ಹೋಗಿ ಅಲ್ಲಿರುವ ಒಳ್ಳೆ ಮಣ್ಣನ್ನ ಎತ್ಕೊಂಡು ಅವರ ಗುಹೆಯೊಳಗಡೆ ತಗೊಂಡ್ ಬಂದು ಹಾಕಿದ್ರು. ಅದ್ರಲ್ಲಿ ಬೀಜಗಳನ್ನ ಹಾಕಿ ಹಗ್ಲೋ ರಾತ್ರಿ ಅಂತ 2 ಸಮಯನೂ ಅವರು ಆ ಬೀಜಗಳಿಗೆ ನೀರ್ ಹಾಕ್ತಾ ಇದ್ರು. ಹಾಗೆ ಅವುಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ದಿನಗಳು ಹೋಗ್ತಾ ಇತ್ತು. ದೊಡ್ಡ ಪ್ರವಾಹನೂ ಊರೊಳಗಡೆ ಬಂತು. ಆದ್ರೆ ಗುಹೆಯೊಳಗಡೆ ಇರುವ ಅವರ ಚಿಕ್ಕ ಹೊಲಕ್ಕೆ ಯಾವುದೇ ಅಪಾಯನೂ ಬರ್ಲೇ ಇಲ್ಲ. ಕೆಲವು ದಿನಗಳ ನಂತರ ಚಿಚುಕಾಗೆ ಬೆಳೆದಿರುವ ಗಿಡಗಳನ್ನ ನೋಡಿ ತುಂಬಾನು ಸಂತೋಷದಿಂದ ನೋಡ್ದ ಕಣೋ ಚಿನ್ನು, ನಮ್ಮ ಕಣ್ಣ ಮುಂದೆ ಎಷ್ಟು ಪಳಪಳ ಅಂತ ಹೊಳಿತಾ ಇರುವ ಬೆಂಡೆಕಾಯಿ, ಬದನೆಕಾಯಿ, ಟೊಮೆಟೊಗಳು ಗಿಡ ತುಂಬಾ ಹರಡಿದೆ. ನನ್ನ ಜೀವನದಲ್ಲಿ ಇಷ್ಟು ಚೆನ್ನಾಗಿರುವ ತರಕಾರಿನ ನೋಡ್ಲೇ ಇಲ್ಲ. ಚಿನ್ನು ಸಂತೋಷವಾಗಿ, ಅಮ್ಮ, ನಾವು ಯಾವ ರೀತಿಯ ಕೆಮಿಕಲ್ ಕೂಡ ಹಾಕದೆ ಬೆಳೆಸಿದ್ರಿಂದನೇ ನಮ್ಮ ತರಕಾರಿಗಳು ಇಷ್ಟೊಂದು ತಾಜಾವಾಗಿದೆ. ಊರಿನ ಜನರು ಪಟ್ಟಣಕ್ಕೆ ತರಕಾರಿಗೆ ಹೋಗಿ ಹೋಗಿ ತುಂಬಾನೇ ಸುಸ್ತಾಗಿ ಹೋಗಿದ್ದಾರೆ. ಇವಾಗ್ಲೇ ಈ ತರಕಾರಿನೆಲ್ಲ ಕುಯ್ದು ತಳ್ಳುಗಾಡಿಯಲ್ಲಿ ಇಟ್ಕೊಂಡು ಈ ಊರೊಳಗೆ ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬನ್ನಿ. ಚಿಚುಕಾಗೆ ತುಂಬಾನು ಸಂತೋಷದಿಂದ ಬೆಳೆದಿರುವ ತರಕಾರಿಗಳನ್ನೆಲ್ಲ ಕೊಯ್ದು ಒಂದು ಗಾಡಿಯಲ್ಲಿ ಇಟ್ಕೊಂಡು ಆ ಗಾಡಿನ ತಳ್ಕೊಂಡು ಅವಳು ಊರಿನೊಳಗಡೆ ಬಂದ್ಲು. ಅವತ್ತು ಕೂಡ ಮಳೆ ಸ್ವಲ್ಪ ಕಡಿಮೆ ಇತ್ತು, ಆದ್ರೆ ವಾತಾವರಣ ತುಂಬಾ ತಂಪಾಗಿತ್ತು. ಬನ್ನಿ ಅಮ್ಮ ಬನ್ನಿ, ಯಾವ ರೀತಿಯ ಕೆಮಿಕಲ್ ಅನ್ನು ಉಪಯೋಗ ಮಾಡದೆ ಪರಿಶುದ್ಧವಾಗಿ ಬೆಳೆದಿರುವ ಆರ್ಗ್ಯಾನಿಕ್ ತರಕಾರಿ, ಸಿಟಿಗಿಂತ ಕಡಿಮೆ ಬೆಲೆಗೆ ನಿಮ್ಮ ಮನೆ ಮುಂದೆ ಬಂದಿದೆ. ಆ ಧ್ವನಿ ಕೇಳಿದ ತಕ್ಷಣ ಊರಿನಲ್ಲಿದ್ದ ಲೂಸಿ ಪಾರಿವಾಳ ಮನೆಯಿಂದ ಹೊರಗಡೆ ಬಂದ್ಲು. ಆವಾಗ ದೂರದಲ್ಲಿ ಚಿಚುಕಾಗೆ ತರಕಾರಿ ಗಾಡಿ ಇಟ್ಕೊಂಡು ತರಕಾರಿ ವ್ಯಾಪಾರ ಮಾಡ್ತಾ ಇರೋದನ್ನ ನೋಡಿ ಅವಳ ಆಶ್ಚರ್ಯದಿಂದ ಹತ್ತಿರ ಹೋದ್ಲು. ಏ ಚಿಚ್ಚು, ನೀನಾ ತರಕಾರಿ ಬೆಳೆದಿದೀಯಾ? ಸಿಟಿಯಲ್ಲಿ ಕೂಡ ಇಷ್ಟು ಫ್ರೆಶ್ ಆದ ತರಕಾರಿ ಸಿಗೋದಿಲ್ಲ, ಅದು ಕೂಡ ರೇಟು ಡಬಲ್ ರೇಟಿಗೆ ಮಾರಾಟ ಮಾಡ್ತಾರೆ. ನೀನೇನೋ ಕಡಿಮೆ ಅಂತೀಯ, ನನಗೆ 2 ಕೆಜಿ ಕೊಡು. ಆವಾಗ ಕುಹುಬಾತು, ಆ ಚಿಚ್ಚು, ಹೌದು ಕಣೆ, ಇಷ್ಟು ಫ್ರೆಶ್ ಆದ ತರಕಾರಿನ ಇಷ್ಟು ದಿನ ನೀನು ಎಲ್ಲಿ ಬೆಳೀತಾ ಇದ್ದೆ? ಊರಲ್ಲಿ ಯಾರ ಹೊಲದಲ್ಲೂ ಏನು ಇಲ್ವಲ್ಲ? ಚಿಚು ನಗುತ್ತಾ, ಚಿಚ್ಚು, ನಾನು ನನ್ ಮಗನು ಸೇರ್ಕೊಂಡು ನಮ್ಮ ಜಾಗದಲ್ಲಿ ಕಷ್ಟಪಟ್ಟು ಈ ತರಕಾರಿನ ಇಷ್ಟು ದಿನ ಬೆಳೆಸ್ಕೊಂಡ್ ಬಂದಿದೀವಿ. ಸ್ವಲ್ಪ ಸಮಯದಲ್ಲಿ ಚಿಚುಕಾಗೆ ತಗೊಂಡ್ ಬಂದಿದ್ದ ತರಕಾರಿ ಗಾಡಿಯ ಮುಂದ್ಗಡೆ ಸುಮಾರು ಪಕ್ಷಿಗಳು ನಿಂತ್ಕೊಂಡಿದ್ರು. ಎಲ್ರು ಹಣ ಕೊಟ್ಟು ತರಕಾರಿ ತಗೊಳ್ತಾ ಇದ್ರು. ಚಿಚುಕಾಗೆ ಹತ್ತಿರಾನು ಸುಮಾರು ಹಣ ಸೇರ್ತಾ ಇತ್ತು. ಆ ಶಬ್ದ, ಎಲ್ರು ಹೊರಗಡೆ ಬಂದು ನಿಂತ್ಕೊಂಡಿರೋದು, ಈ ಶಬ್ದನ ಕೇಳಿ ಆವಾಗ್ಲೇ ಮನೆಯೊಳಗಡೆಯಿಂದ ತುನಿಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಹೊರಗಡೆ ಬಂದು ನೋಡಿದ್ರು. ಅವರು ಆ ದೃಶ್ಯವನ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಯಾಕಂದ್ರೆ ಅಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ, ಚಿಚ್ಚು. ಏ ಚೋಟು, ಅದು ಯಾರು? ಚಿಚ್ಚು ತಾನೆ? ಅವಳಿಗೆ ಎಲ್ಲಿಂದ ಅಷ್ಟು ಫ್ರೆಶ್ ಆದ ತರಕಾರಿ? ಅವಳ ಗಾಡಿ ಸುತ್ತಲೂ ಅಷ್ಟೊಂದು ಜನರು ನಿಂತ್ಕೊಂಡಿದ್ದಾರೆ. ಆವಾಗ ಚೋಟು ಬೇಜಾರಿಂದ, ಹೌದು ತುನಿ, ಅದು ಯಾರು ಗೊತ್ತಾಯ್ತಾ? ಅದು ನಮ್ಮ ಚಿಚ್ಚುವೆ. ನಾವು ಅವತ್ತು ಅವಳನ್ನ ಎಷ್ಟೊಂದು ಅವಮಾನ ಮಾಡಿ ಕಳ್ಸಿದೀವಿ. ಇವಾಗ ಅವಳನ್ನ ಕರೆದು ನಾವೆಂಗೆ ತರಕಾರಿನ ತಗೊಳಕ್ಕಾಗುತ್ತೆ? ನಾವು ಹೋದ್ರೆ ನಮ್ನ ಅವಳು ಅವಮಾನ ಮಾಡ್ತಾಳೋ ಏನೋ ಚೋಟು, ನನಗೂ ಕೂಡ ಅದೇ ಭಯ ಆಗ್ತಾ ಇದೆ. ಹೋಗಿ ಕೇಳೋಣ. ಅವಳು ಇಲ್ಲ ಅಂತ ಏನಾದ್ರೂ ಹೇಳಿದ್ರೆ ಹಾಗೇನೆ ತಿರುಗಿ ಬರೋಣ. ಹಾಗೆ ಅವರಿಬ್ರು ಸ್ವಲ್ಪ ಸಂಕೋಚದಿಂದಾನೇ ಚಿಚುಕಾಗೆ ಗಾಡಿ ಹತ್ತಿರ ಬರ್ತಾ ಇದ್ರು. ಅವರು ಬರ್ತಾ ಇದ್ದದನ್ನ ನೋಡಿ ಚಿಚುಕಾಗೆ ಅವಳ ಮನ್ಸೊಳಗಡೆ ನಗಾಡ್ಕೊಳ್ತಿದ್ಲು. ಅವರು ಬಂದ ತಕ್ಷಣ ಅವ್ರ ಹತ್ರ ತುಂಬಾನೇ ಮರ್ಯಾದೆಯಾಗಿ, ಬನ್ನಿ ತುನಿಯಮ್ಮ, ಬನ್ನಿ ಚೋಟು ಅಮ್ಮ, ನಿಮಗೆ ಯಾವ ತರಕಾರಿ ಬೇಕು ಅಂತ ಹೇಳಿ ನಾನೇ ನಿಮ್ಗೋಸ್ಕರ ತೆಗೆದು ಕೊಡ್ತೀನಿ. ತುನಿ ತುಂಬಾ ಆಶ್ಚರ್ಯದಿಂದ, ಏನ್ ಚಿಚ್ಚು, ನಾವಾ? ಅಂದ್ರೆ ನಾವು ನಿನ್ ಜೊತೆ ತರಕಾರಿ ಕೇಳದಿದ್ರು ನಮಗೆ ತರಕಾರಿ ಕೊಡ್ತೀಯಾ? ಅರೆ ಹೌದು ಚಿಚ್ಚು, ನನಗೂ ಕೂಡ ನಿನ್ನ ನೋಡಿದ್ರೆ ಆಶ್ಚರ್ಯವಾಗ್ತಾ ಇದೆ. ಅಂದ್ರೆ ನೀನು ನಮ್ನ ಅವಮಾನ ಮಾಡ್ತೀಯಾ ಅನ್ಕೊಂಡ್ ಬಂದು. ನಿನಗೆ ನಮ್ಮ ಮೇಲೆ ಕೋಪ ಇಲ್ವಾ? ಅವತ್ತು ನಿನ್ನ ಕೆಲ್ಸದಿಂದ ತೆಗ್ದಾಕ್ಬಿಟ್ಟು ಈ ಊರಲ್ಲಿ ಕೂಡ ಯಾರು ನಿನ್ಗೆ ಕೆಲ್ಸ ಕೊಡ್ಬಾರ್ದು ಅಂತ ಹೇಳಿದ್ದು. ನಿನಗೆ ನಮ್ಮ ಮೇಲೆ ಕೋಪ ಇಲ್ವಾ? ಆವಾಗ ಚಿಚುಕಾಗೆ ಅವರಿಬ್ರನ್ನ ನೋಡಿ ನಗುತ್ತಾ, ಅಯ್ಯೋ ಅಮ್ಮ, ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ನಿಮ್ ಮೇಲೆ ನನಗೇನ್ ಕೋಪ? ನಿಮಗೆ ನಾನು ಜೀವನ ಪೂರ್ತಿ ಋಣವಾಗಿರ್ಬೇಕು. ತುನಿಗೆ ಏನು ಅರ್ಥ ಆಗ್ಲಿಲ್ಲ. ಋಣಪಟ್ಟಿರ್ಬೇಕಾ? ಯಾಕೆ ಚಿಚ್ಚು? ಹೌದು ತುನಿಯಮ್ಮ, ಅವತ್ತು ನೀವು ಮಾತ್ರ ನಿಮ್ಮ ಮನೆಯಿಂದ ನನ್ನ ಹೊರಗೆ ಹಾಕದೇ ಇದ್ದಿದ್ರೆ ಇವತ್ತು ಕೂಡ ನಾನು ನಿಮ್ಮ ಮನೆಯಲ್ಲೇ ನೀವು ತಿಂದು ಹಾಕಿರುವ ಎಂಜಲ್ ತಟ್ಟನ್ನು ತೊಳ್ಕೊಂಡು ನಿಮ್ಮ ಬಾಗಿಲಲ್ಲೇ ಬಿದ್ದಿರ್ತೀನಿ.
ಆವತ್ತು ನೀವು ನನ್ನ ಮನೆಯಿಂದ ಹೊರಗೆ ಹಾಕಿರೋದ್ರಿಂದನೇ, ನನ್ನ ಮಗ ಕೊಟ್ಟ ಸಲಹೆಯಿಂದ ಇವತ್ತು ನಾನು ನನ್ನ ಸ್ವಂತ ಜಾಗದಲ್ಲಿ ತರಕಾರಿನ ಬೆಳೆದು ಇವಾಗ ನಾನು ಕೂಡ ಒಬ್ಳು ಯಜಮಾನಿಯಾಗಿ ನಿಮ್ಮ ಕಣ್ಣ ಮುಂದೆ ಬಂದು ನಿಂತಿದ್ದೀನಿ. ನಿಮ್ಮಿಂದನೇ ಇವತ್ತು ನನ್ನ ತರಕಾರಿಯನ್ನು ವ್ಯಾಪಾರ ಮಾಡ್ತಿದ್ದೀನಿ. ನನ್ನ ಸ್ವಂತ ದುಡಿಮೆಯಿಂದ ನಾನು ಯಜಮಾನಿಯಾಗಿದ್ದೀನಿ. ಅದಕ್ಕೆ ದೇವ್ರು ಹೇಳೋದು, ಕಷ್ಟಪಟ್ರು ಒಂದಲ್ಲ ಒಂದಿನ ಸುಖ ಪಡ್ಬೋದು ಅಂತ. ಚೋಟು ಟುನಿ ಇಬ್ರು ಕೂಡ ತಲೆ ಬಗ್ಗೆ ನಿಂತ್ಕೊಂಡಿದ್ರು. ಚಿಚ್ಚು, ನಮ್ಮನ್ನು ಕ್ಷಮಿಸಿ ಚಿಚ್ಚು. ನೀನು ಕಷ್ಟಪಟ್ಟು ದುಡಿದು ಮೇಲ್ಮಟ್ಟಕ್ಕೆ ಬಂದಿದೀಯ, ಆದ್ರೂ ಕೂಡ ಅದಕ್ಕೆ ನಾವೇ ಕಾರಣ ಅಂತ ನಮ್ಮನ್ನು ಹೆಮ್ಮೆ ಪಡಿಸ್ತಾ ಇದೀಯ ನೋಡು. ಇದೇ ನಿನ್ನ ಒಳ್ಳೆ ಮನಸ್ಸು. ಚಿಚ್ಚು, ನಿಜವಾಗ್ಲೂ ನೀನು ತುಂಬಾ ಒಳ್ಳೆಯವಳು. ನಿನ್ನ ಒಳ್ಳೆ ಮನಸ್ಸಿಗೆ ಯಾವತ್ತೂ ನಿನಗೆ ಒಳ್ಳೇದೇ ಆಗುತ್ತೆ. ಇನ್ ಮುಂದೆ ನೀನು ನಮ್ ಜೊತೆ ಕೆಲಸ ಮಾಡಿದವಳಲ್ಲ, ಇನ್ ಮುಂದೆ ನೀನು ನಮ್ಮ ಸ್ನೇಹಿತಿ. ತಗೋ, ಈ ಹಣ ತಗೊಂಡು ತರಕಾರಿ ಕೊಡು. ಚಿಚು ನಗುತ್ತಾ, ಸರಿ ತುನಿಯವ್ರೆ, ತಗೊಳ್ಳಿ ತರಕಾರಿ. ಚಿಚುಕಾಗಿ ಸಂತೋಷದಿಂದ ತರಕಾರಿ ತೂಕ ಹಾಕಿ ಕೊಡ್ತಾ ಇದ್ಲು. ಟುನಿ ಹಾಗೂ ಚೋಟು ಇಬ್ರು ಅವ್ರು ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೊಂಡು ಚಿಚುಕಾಗಿ ಹತ್ರ ಕ್ಷಮಾಪಣೆ ಕೇಳಿದ್ರು. ಹಾಗೆ ಆ ದಿನದಿಂದ ಯಾರ ಹತ್ರನೂ ಕೈಕಟ್ಟಿ ಕೆಲಸ ಮಾಡ್ಬೇಕಾಗಿರೋ ಅವಶ್ಯಕತೆ ಚಿಚಿಗೆ ಇರ್ಲಿಲ್ಲ. ಅವಳೇ ಸ್ವಂತವಾಗಿ ತರಕಾರಿ ಗಿಡಗಳನ್ನ ಬೆಳೆಸಿ ಆ ತರಕಾರಿಗಳನ್ನ ಊರಿನಲ್ಲಿ ತಗೊಂಡ್ ಬಂದು ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಸಂತೋಷವಾಗಿದ್ಲು.